ಪವಿತ್ರ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರುರಾಯರ ಮಧ್ಯಾರಾಧನೆ ನಡೀತಾ ಇದೆ. ಭಕ್ತಿಯ ಆಲಯವಾಗಿ, ಹಸುವಿನಿಂದ ಬಂದವರಿಗೆ ಅನ್ನ ಸಂತರ್ಪಣೆಯ ಮಂದಿರವಾಗಿ, ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಧಾರಿಯಾಗಿರುವ ಕ್ಷೇತ್ರ ಮಂತ್ರಾಲಯ. ಇಂತಹ ಶ್ರೀ ಕ್ಷೇತ್ರದಲ್ಲಿ ಈಗಾಗಲೇ ಗುರು ರಾಘವೇಂದ್ರರ ಆರಾಧನಾ ಮಹೋತ್ಸವದ ಕಳೆ ಹೆಚ್ಚಾಗ್ತಾ ಇದೆ. ಸಂಭ್ರಮ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಮಂತ್ರಾಲಯದಿಂದ ಮಧ್ಯಾರಾಧನೆಯ ನೇರ ಪ್ರಸಾರದ ಕಾರ್ಯಕ್ರಮವನ್ನ ನಾವು ನೋಡ್ತಾ ಇದ್ದೀವಿ. ಇದು ಅವರ ಒಂದು ವಿಶೇಷವಾದ ರಾಯರ ಮೇಲಿನ ಭಕ್ತಿ ಹಾಗೂ ಭಕ್ತರಿಗೆ ದೂರದಿಂದಲೇ ರಾಯರ ಒಂದು ದರ್ಶನವನ್ನು ಮಾಡುವ ಒಂದು ತವಕ ಗೋಚರಿಸುತ್ತೆ. ಅದೇ ರೀತಿಯಾಗಿ ನಾವು ನೇರ ಪ್ರಸಾರದ ಜೊತೆಗೆ ಧ್ವನಿಯನ್ನ ಕೂಡ ಕೇಳಿಸ್ಕೊಳ್ತಾ ಇದ್ದೀವಿ. ಆರಾಧನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇರುವುದು ಇನ್ನು ಶ್ರೀಮಠದ ಪೀಠಾಧಿಪತಿಗಳು ಆಗಿರುವ ಶ್ರೀ ಸುಬುಧೇಂದ್ರ ಶ್ರೀಗಳ ಜ್ಯೇಷ್ಠ ಪುತ್ರರು ಆಗಿರುವ ಸುಮೇಂದ್ರ ಶ್ರೀಗಳು ಸಂಪೂರ್ಣವಾಗಿ ಆರಾಧನೆಯ ಬಗ್ಗೆ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಹಾಗೆ ಈ ಆರಾಧನೆಯಲ್ಲಿ ಪಾಲ್ಗೊಂಡ ಭಕ್ತರಿಗೆ ಅನುಗ್ರಹ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ವಿವರಣೆಯನ್ನ ನೀಡ್ತಾ ಇದ್ದಾರೆ ಸುಯಮೇಂದ್ರ ಶ್ರೀಗಳು. ಅದರ ಧ್ವನಿ ಮೂಲಕ ಅವರ ಒಂದು ಮಾತುಗಳನ್ನ ಕೂಡ ಕೇಳಿಸಿಕೊಳ್ಳಬಹುದಾಗಿದೆ ನೇರ ಪ್ರಸಾರದ ಜೊತೆಗೆ. ಅಂತಹ ಶ್ರೀನಿವಾಸ ದೇವರು ತನ್ನ ಭಕ್ತನಿಗೆ ಆಶೀರ್ವಾದ ಮಾಡೋದಕ್ಕಾಗಿ ಪ್ರತಿ ವರ್ಷ ಇದು ರಾಯರ ಹುಟ್ಟುಹಬ್ಬ ಮತ್ತು ರಾಯರ ಆರಾಧನೆ ದಿವಸ ಟಿಟಿಡಿಯ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಅಧಿಕಾರಿಗಳು, ಆಗಮಿಕರು, ವೇದ ಪಂಡಿತರು ವಿಶೇಷವಾಗಿ ಬಂದು ಶ್ರೀನಿವಾಸ ದೇವರಿಗೆ ತೊಡಿಸಿದ ವಸ್ತ್ರವನ್ನ ರಾಯರ ಬೃಂದಾವನಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ. ಮಧ್ಯಾರಾಧನೆಯ ವಿಶೇಷ ಏನಂದ್ರೆ ಶ್ರೀನಿವಾಸ ದೇವರ ವಸ್ತ್ರ ರಾಯರ ಬೃಂದಾವನಕ್ಕೆ ಸಮರ್ಪಣೆ ಆಗುತ್ತೆ. ಬಹುಶಃ ಶ್ರೀನಿವಾಸ ದೇವರ ವಸ್ತ್ರದಲ್ಲಿ ನಾವು ಶ್ರೀನಿವಾಸ ದೇವರನ್ನ ಕಾಣ್ತೀವಿ. ಆ ಶ್ರೀನಿವಾಸ ದೇವರ ರಕ್ಷಾ ಕವಚ ರಾಯರ ಮೇಲೆ ಯಾವಾಗಲೂ ಇರುತ್ತೆ. ಆ ರಾಯರ ಒಂದು ಈಗ ನೀವೇನು ನೋಡ್ತಾ ಇದ್ದೀರಾ ಅದು ಬೃಂದಾವನದ ಮುಖದ್ವಾರದ ಮುಂದಿರುವ ಒಂದು ಸರ್ಕಲ್ ಇರುವಂತಹ ಒಂದು ರಾಯರ ಬೃಂದಾವನದ ಪ್ರತೀಕ. ಸಂಪೂರ್ಣ ಅಮೃತ ಶಿಲೆಯಿಂದ ಮಾಡಿದಂತಹ ಅದು ಪ್ರತೀಕ. ಅದು ಅದರ ಒಂದು ವೈಶಿಷ್ಟ್ಯ ಅಂದರೆ ನೀವು ಆ ಮುಖದ್ವಾರಕ್ಕೆ ಬರೋದಕ್ಕಿಂತ ಮುಂಚೆ ಸಿಮಿಟ್ರಿ ನೋಡಿದ್ರೆ ಮುಖದ್ವಾರದಿಂದ ಅದು ಸೆಂಟರ್ ಪಾಯಿಂಟ್ ಸಿಗುತ್ತೆ ನಿಮಗೆ. ಇದು ನೇರವಾಗಿ ವಾದೀಂದ್ರ ಬೃಂದಾವನಕ್ಕೆ ಒಂದು ದರ್ಶನವನ್ನು ಕೊಡುತ್ತೆ. ಅಂದರೆ ರಾಯರ ದರ್ಶನದ ಮುಂಚೆ ಒಂದು ಪ್ರತೀತಿ ಮಂಚಾಲಮ್ಮನ ದರ್ಶನ, ತದನಂತರ ವಾಯುದೇವರ ದರ್ಶನ, ಹೊರ ಪ್ರಕಾರದಲ್ಲಿ ವಾದೀಂದ್ರ ದರ್ಶನ ಮಾಡಿದ ನಂತರ ರಾಯರ ದರ್ಶನ ಮಾಡುವ ಒಂದು ಪ್ರತೀಕ ನಮ್ಮ ಒಂದು ಕ್ರಮ ನಮ್ಮಲ್ಲಿದೆ. ಈಗ ಏನು ಬೃಂದಾವನವನ್ನು ನೋಡ್ತಾ ಇದ್ರೆ ರಾಯರ ಮೂಲ ಬೃಂದಾವನ, ಶಶೀರವಾಗಿ ರಾಯರು ಇದ್ದಾರೆ. ಇವತ್ತು ಮಧ್ಯಾರಾಧನೆ ವಿಶೇಷವಾಗಿ ಎಲ್ಲರಿಗೂ ಆಶೀರ್ವಾದ ಮಾಡುವಂಥ ದಿವಸ. ರಾಯರು ಯಾಕೆ ಶ್ರಾವಣ ಬಹುಳ ದ್ವಿತೀಯನೇ ಬೃಂದಾವನ ಪ್ರವೇಶ ಮಾಡಿದ್ರಂದ್ರೆ ರಾಯರ ಸ್ತೋತ್ರದ ನಾವು ಗಮನಿಸ್ತೀವಿ. ಸಾಕ್ಷಿ ಹಯ ಸ್ತೋತ್ರ ಅಂದರೆ ಹಯಗ್ರೀವ ದೇವರು ಶ್ರವಣ ಮಾಸದ ಒಂದು ಹಯಗ್ರೀವ ದೇವರ ಉಪಾಸನೆಯನ್ನು ಮಾಡ್ತಾ ಇವತ್ತು ಬೃಂದಾವನ ಪ್ರವೇಶ ಮಾಡಿದೆ. ಜ್ಞಾನಪ್ರದನಾದ ಹಯಗ್ರೀವ ದೇವರು ರಾಯರ ಒಂದು ವಿಶೇಷ ಸೇವೆಯಿಂದ ಒಳ್ಳೆಯ ಜ್ಞಾನ, ಒಳ್ಳೆಯ ಒಂದು ರಾಘವೇಂದ್ರ ಎಂದು ಹಾಡಿದರೆ ಮನವೇ ಕುಣಿಯುತ್ತದೆ.
ಹಾಡಿದರೆ ಮನವೇ ಕುಣಿಯುವುದು. ರಾಘವೇಂದ್ರ ಎಂದು ಕೂಗಿದರೆ ಮೈನವಿರೇಳುವುದು. ರಾಘವೇಂದ್ರ ಎಂದು ಹಾಡಿದರೆ ಮನವೇ ಕುಣಿಯುವುದು. ರಾಘವೇಂದ್ರ ಎಂದು ಕೂಗಿದರೆ ಮೈನವಿರೇಳುವುದು. ರಾಘವೇಂದ್ರ ಎಂದು ಹಾಡಿದರೆ ಮನವೇ ಕುಣಿಯುವುದು. ಏನು ಮಾಯೆಯೋ ಕಾಣೆನು ದೇವ, ಏನು ಮಾಯೆಯೋ ಕಾಣೆನು ದೇವ, ಮರೆಯಲಾರೆ ನಿನ್ನಯ ಸುಂದರ ಮೊಗವನ್ನ, ಮರೆಯಲಾರೆ ನಿನ್ನಯ ಸುಂದರ ಮೊಗವನ್ನ. ರಾಘವೇಂದ್ರ ಎಂದು ಕೂಗಿದರೆ ಮೈನವಿರೇಳುವುದು. ರಾಘವೇಂದ್ರ ಎಂದು ಹಾಡಿದರೆ ಮನವೇ ಕುಣಿಯುವುದು. ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ರಾಯರ ದರ್ಶನವನ್ನ ಪಡೆಯಲಿಕ್ಕೆ ಭಕ್ತ ಸಾಗರವೇ ಇವತ್ತು ಮಂತ್ರಾಲಯದತ್ತ ಮುಖ ಮಾಡಿದೆ. ಆದರೆ ಮಂತ್ರಾಲಯಕ್ಕೆ ಹೋಗೋಕೆ ಆಗದೇ ಇರೋರಿಗೆ ನೇರ ಪ್ರಸಾರದ ಮೂಲಕ ನಾವು ಮಂತ್ರಾಲಯದಲ್ಲಿ ನಡೆಯುತ್ತಿರುವ ಆರಾಧನಾ ಮಹೋತ್ಸವವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ.